ಹಾಯ್ ಎವ್ರಿವನ್, ವೆಲ್ಕಮ್ ಟು ಡೈಲಿ ಡಿಲೈಟ್ಸ್. ಇವತ್ತು ನಮ್ಮ ಹತ್ರ ಇದೆ ಒಂದು ಡೆಲ್ ಕೀಬೋರ್ಡ್ KB216. ಇಟ್ಸ್ ವೈಡ್ ಕೀಬೋರ್ಡ್ ಆ್ಯಕ್ಚುಲಿ. ಎಷ್ಟಿದೆ MRP 1799. ವೆರಿ ಗುಡ್ ಸಿನ್ಸ್. ಬಟ್ ಇದು ನನಗೆ ಅಮೆಝಾನಲ್ಲಿ ಜಸ್ಟ್ 520 ಸಿಕ್ತು ಅಷ್ಟೇ. 3 years ವ್ಯಾರಂಟಿ ಇದೆ. ತುಂಬ ಚೆನ್ನಾಗಿ ರೇಟಿಂಗ್ಸ್ ಕೊಟ್ಟಿದ್ದಾರೆ. ನೋಡೋಣ, ಅನ್ಬಾಕ್ಸ್ ಮಾಡೋಣ ಒಂದ್ಸರಿ ಹೇಗಿದೆ ಏನಿದೆ. ಮೇಡ್ ಇನ್ ಚೈನಾ ಆ್ಯಕ್ಚುಲಿ, ಡೆಲ್ ಕಂಪನಿದು. ನೋಡೋಣ. ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಹೇಗೆ ಇನ್ಸ್ಟ್ರಕ್ಷನ್ಸು, ಸೇಫ್ಟಿ, ಎನ್ವಿರಾನ್ಮೆಂಟಲ್ ಆ್ಯಂಡ್ ರೆಗ್ಯುಲೇಟರಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೈಡಿಗೆ ಇಡೋಣ, ಬಾಕ್ಸಿನ ಸೈಡ್ ಇಡೋಣ. ಓಕೆ, ಸೊ ಇವಿಗೋ ಇದು ಚಿಕ್ಲೆಟ್ಸ್ ಕೀಸ್ ಬಂದಿದೆ. ಸ್ಟ್ಯಾಂಡ್ ಇದೆ, ಪರವಾಗಿಲ್ಲ. ಬಟ್ ಇದು ತುಂಬ ಹೈಟ್ ಕಡಿಮೆ ಅಂತ ಅನಿಸುತ್ತೆ. ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರೋದು. ಕೇಬಲ್ ಕ್ವಾಲಿಟಿ ನಾವು ಪರವಾಗಿಲ್ಲ, ನಾರ್ಮಲಾಗಿ ಚೆನ್ನಾಗಿದೆ. ತುಂಬ ನಾಯ್ಸ್ ಏನು ಬರೋದಿಲ್ಲ, ನಾರ್ಮಲ್. ಆ್ಯಕ್ಚುಲಿ ಸ್ವಲ್ಪ ಕ್ವೈಟ್ ಸೈಲೆಂಟ್ ಆಗಿದೆ. ಓಕೆ, ಇದನ್ನ ನಾನು ಇನ್ನೂ ಯೂಸ್ ಮಾಡಿಲ್ಲ. ನೋಡೋಣ, ಒಂದ್ಸರಿ ಪ್ಲಗಿನ್ ಮಾಡಿ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಶೇರ್ ಮಾಡ್ತೀನಿ. ಓಕೆ, ಫಸ್ಟ್ ಆ್ಯಕ್ಚುಲಾಗಿ ನಾನು ಹಿಂದೆ ಈ ಕೀಬೋರ್ಡ್ ಯೂಸ್ ಮಾಡ್ತಾ ಇದ್ದೆ, ಇಂಟೆಕ್ಸ್ದು. ಇದು ಚೆನ್ನಾಗಿ ಬಂತು, ಬಟ್ ಏನಂದ್ರೆ ಕೇಬಲ್ ಕ್ವಾಲಿಟಿ ಸರಿ ಇಲ್ಲ. ತುಂಬ ದಿನ ಯೂಸ್ ಮಾಡಿದ ಮೇಲೆ ಕೇಬಲ್ ಡ್ಯಾಮೇಜು ಇಲ್ಲೆಲ್ಲ ಇಶ್ಯೂಸ್ ಬರೋಕ್ಕೆ ಶುರುವಾಯಿತು. ಬೆಂಡ್ ಒಂದು ಕಡೆಗೆ ಟ್ವಿಸ್ಟ್ ಮಾಡಿದ್ರೆ ಮಾತ್ರ ವರ್ಕ್ ಆಗೋ ಥರ ಆಯಿತು. ಸೊ ಅದಕ್ಕೆ ಇದೊಂದು ಗ್ರಿಪ್ಪರ್ ತಂದು ಹಾಕ್ತೆ. ಸೊ ಇಲ್ಲಿ ಯೂಸ್ ಮಾಡ್ತಾ ವೈರೆಲ್ಲ ಹೋಗಿಬಿಟ್ಟಿದೆ. ಬಟ್ ಈ ಕೀಬೋರ್ಡು ತುಂಬ ಅಡ್ಜಸ್ಟ್ ಆಗಿತ್ತು ನಮಗೆ. ಹೊಸ ಕೀಬೋರ್ಡ್ ಅಡ್ಜಸ್ಟ್ ಆಗೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ ಅನಿಸುತ್ತೆ, ನೋಡೋಣ. ಬಟ್ ಇದು ಜಸ್ಟ್ 560 rupees ಅಷ್ಟೇ, ಇನ್ಕ್ಲೂಡಿಂಗ್ ವೈರ್ಡ್ ಮೌಸ್. ಇದು ಆ್ಯಕ್ಚುಲಾಗಿ RGB ಲೈಟ್ಸ್ ಇತ್ತು, ಬಟ್ ಚೆನ್ನಾಗಿತ್ತು. ಬಟ್ ವೈರ್ ಕ್ವಾಲಿಟಿ ಪೂರ್ ಅಡ್ಜಸ್ಟ್ ಆಗಿತ್ತು. ಸೈಡಿಗೆ ಇಡೋಣ, ನೋಡೋಣ. ಇದನ್ನು ಚೆಕ್ ಮಾಡಬೇಕು. ತುಂಬ ಅಫಿಷಿಯಲ್ ಆಗಿ ಕಾಂಪ್ಯಾಕ್ಟ್ ಎಲ್ಲ ದೊಡ್ಡದಿದೆ. ನೋಡೋಣ ಕ್ವಾಲಿಟಿ ಹೇಗೆ ಬರುತ್ತೆ. ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ, ಬಿಲ್ಡ್ ಕ್ವಾಲಿಟಿನೂ ಓಕೆ. ಕೇಬಲ್ ಸ್ಟ್ರೆಂತು, ಚಿಕ್ಲೆಟ್ಸ್ ಕೀಸು ರೆಗ್ಯುಲರ್ ಪ್ರೊಫೆಷ್ನಲ್ ವರ್ಕಿಗೆ ಚೆನ್ನಾಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡೋರು ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಬೋದು. 3 ವರ್ಷ ವ್ಯಾರಂಟಿ ಬೇರೆ ಕೊಟ್ಟಿದ್ದಾರೆ, ನೋಡ್ಬೋದು. 3 years ವ್ಯಾರಂಟಿ ಇದೆ ಡೆಲ್ ಮೇಕಿಂದ. ಯೂಶ್ವಲಾಗಿ ಡೆಲ್ ಕಂಪನೀಸ್ದೆಲ್ಲ ಚೆನ್ನಾಗಿ ಬರುತ್ತೆ. ಸೊ ವಾರಂಟಿ ನೆಸಿಟಿ ಏನಿಲ್ಲ ಅಂದ್ಕೊತೀನಿ. ತುಂಬ ಕಡಿಮೆ ಇಶ್ಯೂಸ್ ಬರೋದು ಬೆಟರ್. ನೋಡೋಣ ಇದೆಷ್ಟು ದಿನ ಬರುತ್ತೆ, ಕೀಬೋರ್ಡ್ಗೆ ಅಡ್ಜಸ್ಟ್ ಆಗೋದಕ್ಕೆ ಎಷ್ಟು ದಿನ ಟೈಮ್ ಹಿಡಿಯುತ್ತೆ. ಓಕೆ, ನೆಕ್ಸ್ಟ್ ಇದರದ ಅಪ್ಡೇಟ್ಸು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ, ನೋಡೋಣ. ಆದರೆ ಹೇಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಇದೆ ಅಂದ್ಬಿಟ್ಟು ಒಂದು ತಿಂಗಳು ಯೂಸ್ ಮಾಡಿದ್ಮೇಲೆ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ವಂಡರ್ಫುಲ್ ಡೇ.